ತೀರ್ಥ ಸ್ನಾನ ಮಾಡಿಸ್ಕೊಂಡು ಹೋದ್ಮೇಲೆ ಸರ್ ನನಗೆ ಚೆಸ್ಟ್ ಪೇನ್ ಇತ್ತಲ್ಲ, ಅದಾದಮೇಲೆ ಈಗ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ಸರ್ ಎಲ್ಲ ನಾರ್ಮಲ್ ಬಂದಿದೆ. ECG ಮತ್ತು ಎಕೋ ಎಲ್ಲ ನಾರ್ಮಲ್ ಬಂದಿದೆ ಸರ್. ಸೊ ತಾಯಿ ಪವಾಡ ಅಷ್ಟು ಚೆನ್ನಾಗಿದೆ ಸರ್. ವೆರಿ ಪವರ್ಫುಲ್ ಸರ್. ನಿಜವಾಗ್ಲೂ ಅದು ತಾಯಿ ವಿಗ್ರಹ ಹಿಡ್ಕೊಂಡಾಗ್ಲೇ ಒಂಥರ ಮೈಯೆಲ್ಲ ವೈಬ್ರೇಷನ್ ಆಗುತ್ತೆ, ಮೈ ರೂಮೆಲ್ಲ ಎದ್ದು ನಿಂತ್ಕೊಳ್ಳುತ್ತೆ. ಸೊ ಸಖತ್ ಖುಷಿ ಆಯಿತು ಸರ್. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರ. ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು KR ಪೇಟೆ ಮುಖ್ಯ ರಸ್ತೆಯಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 140 ಕಿಲೋಮೀಟರ್ ಸಮೀಪದಲ್ಲಿದೆ. ಸರ್ ನಾವು ಮಂಜುನಾಥ್ ಅಂತ ಮೈಸೂರಿನಿಂದ ಬಂದಿದ್ದೀವಿ. ನಮಗೆ ಸ್ವಲ್ಪ ಚೆಸ್ಟ್ ಪೇನ್ ಇತ್ತು ಮತ್ತು ಆರೋಗ್ಯ ಸಮಸ್ಯೆ ಇತ್ತು. ಸೊ ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸ ಎಲ್ಲ ಸರಿಯಾಗಿ ಮಾಡ್ತಿರಲಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಇದು ತಾಯಿ ಆಶೀರ್ವಾದ ತಗೊಂಡು ಇದನ್ನು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಸರ್. ಸರ್ ಈಗ ನಮಗೆ ಹೆಂಗೆ ಅಂತಂದರೆ ಆರೋಗ್ಯ ಸಮಸ್ಯೆ ಏನಿತ್ತು, ಈಗ ನಾನು ಹೋದವರನ್ನು ಕೂಡ ಬಂದು ಹೋಗಿದ್ದೆ. ಸೊ ತಾಯಿ ಹತ್ರ ಪ್ರಶ್ನೆ ಕೇಳ್ಕೊಂಡು ಹೋಗಿದ್ದೆ, ಆದರೆ ನನಗೆ ತೀರ್ಥ ಸ್ನಾನ ಸಿಗಲಿಲ್ಲ. ಅದಾದಮೇಲೆ ಈಗ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ಸರ್ ಎಲ್ಲ ನಾರ್ಮಲ್ ಬಂದಿದೆ. ECG ಮತ್ತು ಎಕೋ ಎಲ್ಲ ನಾರ್ಮಲ್ ಬಂದಿದೆ ಸರ್. ಸೊ ತಾಯಿ ಪವಾಡ ಅಷ್ಟು ಚೆನ್ನಾಗಿದೆ ಸರ್. ಅದಕ್ಕೆ ತೀರ್ಥ ಸ್ನಾನ ಮಾಡಲೇಬೇಕು ಈ ಸಲ ಅಂಥೇಳಿ ಕರ್ಕೊಂಡು ಬಂದು ಮಕ್ಕಳನ್ನ ತೀರ್ಥ ಸ್ನಾನ ಮಾಡಿಸ್ಕೊಂಡು ಹೋದ್ಮೇಲೆ ಸರ್ ನನಗೆ ಚೆಸ್ಟ್ ಪೇನ್ ಇತ್ತಲ್ಲ. ಸೊ ಈಗ ನಾನು ಮತ್ತೆ ಮೊನ್ನೆ ಸ್ಕ್ಯಾನಿಂಗ್ ಮಾಡಿಸಿದೆ, ಎಕೋ ಮಾಡಿಸಿದೆ, ECG ಮಾಡಿಸಿದೆ. ಸೊ ಅದರೆಲ್ಲ ನಾರ್ಮಲ್ ಬಂದಿದೆ ಈಗ. ಮತ್ತು ಚೆಸ್ಟ್ದು ಪಂಪಿಂಗ್ ರೇಟ್ ಇನ್ನೂ ಜಾಸ್ತಿನೂ ಬಂದಿದೆ. ಸೊ ತಾಯಿ ಪವಾಡ ಅಷ್ಟು ಚೆನ್ನಾಗಿದೆ ಸರ್. ವೆರಿ ಪವರ್ಫುಲ್ ಸರ್. ನಿಜವಾಗ್ಲೂ ಅದು ತಾಯಿ ವಿಗ್ರಹ ಹಿಡ್ಕೊಂಡಾಗ್ಲೇ ಒಂಥರ ಮೈಯೆಲ್ಲ ವೈಬ್ರೇಷನ್ ಆಗುತ್ತೆ, ಮೈ ರೂಮೆಲ್ಲ ಎದ್ದು ನಿಂತ್ಕೊಳ್ಳುತ್ತೆ. ಸೊ ಸಖತ್ ಖುಷಿ ಆಯಿತು ಸರ್. ಸರ್ ಹಾಸ್ಪಿಟ್ಲಿಗೆ ಹೋದರೆ ನಿಜವಾಗ್ಲೂ ನಾನು ಮುಂಚೆ ನಮ್ಮ ಮೈಸೂರಿನಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಹೆಸರು ಹೇಳೋದು ಬೇಡ, ಅಲ್ಲಿ ಹೋದಾಗ ಸುಮ್ಮನೆ ಏನೋ ಹೆದರಿಸ್ಬಿಟ್ಟಿದ್ರು ನನಗೆ. ಹಂಗಾಗುತ್ತೆ ಹಿಂಗಾಗ್ಬಿಟ್ಟಿದೆ, ಪ್ರಾಬ್ಲಮ್ ಆಗಿದೆ, ಆಂಜಿಯೋಗ್ರಾಮೇ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟಿದ್ರು. ಸೊ ಇಲ್ಲಿ ತಾಯಿ ಹತ್ರ ಬಂದು ಹೋದ್ಮೇಲೆ ಸೊ ಯಾವುದೇ ಥರ ಏನೂ ಮಾಡೋಂಗಿಲ್ಲ, ಎಲ್ಲ ನಾರ್ಮಲ್ ಬಂದಿದೆ. ಸೊ ಬೇರೆಯವರು ಬಡವರು ಅಥವಾ ಬೇರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸು ಇಲ್ಲಿಗೆ ಬಂದು ಇದ್ರ ಒಂದು ಅನುಕೂಲನ ಅಥವಾ ತಾಯಿದೊಂದು ಆಶೀರ್ವಾದ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಸರ್ ನನ್ನ ಹೆಸರು ಶಿವರಾಜ್ ಕುಮಾರ್ ಅಂತೇಳಿ. ನಾವು ತಾಳವಾಡಿ ತಾಲೂಕು ದೊಡ್ಡಮುದಿಗೆರೆ ಗ್ರಾಮದಿಂದ ಬಂದಿದ್ದೀವಿ. ಈ ಒಂದು ಕ್ಷೇತ್ರ ಶ್ರೀ ಲಕ್ಷ್ಮೀ ಕಾಳಿ ದೇವಸ್ಥಾನ ಒಂದು ಕ್ಷೇತ್ರಕ್ಕೆ ಇದು ಇವತ್ತು ನಾನು ಮೊದಲನೇ ಬಾರಿಗೆ ಭೇಟಿ ಕೊಟ್ಟಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಹೇಳೋದಾದರೆ ನನಗೆ ವಿವಾಹದ ಒಂದು ಆಗಿರಲಿಲ್ಲ. ಅದಕ್ಕೋಸ್ಕರ ಈ ಸ್ವಾಮೀಜಿ ಹತ್ರ ಶಾಸ್ತ್ರ ಕೇಳಿ, ಅಂಜನಾದ್ರಿ ಶಾಸ್ತ್ರ ಕೇಳಿ, ನಂತರ ಟೋಕನ್ ತಗೊಂಡು ಈ ಒಂದು ತೀರ್ಥಸ್ಥಾನ ಮಾಡಿಸಿ ಅಂತ ಅವರು ಸಜೆಸ್ಟ್ ಮಾಡಿದ್ದಕ್ಕೆ ಈ ಒಂದು ಇದನ್ನು ಮಾಡಿದ್ವಿ. ಅದು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಇದು ನನ್ನ ಜೀವನದಲ್ಲಿ ಒಂದು ಕಾರ್ಯ ನಡೆಯುತ್ತೆ ಅಂಥೇಳಿ. ಹಾಗಾಗಿ ಈ ನಂಬಿಕೆಯನ್ನು ಈ ದೇವರು ನನಗೆ ನಡೆಸ್ಕೊಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಕ್ಷೇತ್ರದಲ್ಲಿ ಲಕ್ಷಾಂತರ ಜನರು ಬಂದು ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಒಂದು ಜೀವನದಲ್ಲಿ ಆಗಬೇಕಾಗಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಅವರು ಮುಂದೆ ನಡೆದಿದ್ದಾರೆ. ಅವರು ಕೂಡ ಇದರಲ್ಲಿ ತುಂಬ ಸಕ್ಸಸ್ಸನ್ನು ಕಂಡಿದ್ದಾರೆ. ಸೊ ಅವ್ರಿಗೂ ಕೂಡ ದೇವರು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಈ 2 ಮಾತನ್ನು ಆಡು ಮುಗಿಸ್ತೀನಿ. ನಮ್ಮ ಹೆಸರು ಲಿಂಗರಾಜು ಅಂತ. ಮನೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗಿದ್ದು. ನಮ್ಮದು ಚಿಕ್ಕಮಗಳೂರು ಡಿಸ್ಟಿಕ್ಕು, ಅಜ್ಜಂಪುರ ತಾಲೂಕು, ನಾರಾಯಣಪುರ. ಅಲ್ಲಿಂದ ನೈಟು ಮೊನ್ನೆ ಮಂಗಳವಾರ ಬಂದಿದ್ವಲ್ಲ, ನಾನು ನನ್ನ ತಮ್ಮ ಎಲ್ಲ ಬಂದಿದ್ದು. ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದು, ಅದಕ್ಕೆ ಆಯ್ತದು ಒಂದು ಸೇರಿಸ್ಕೊಂಡು ಮತ್ತೆ ಬರಬೇಕು ಅನಿಸ್ತು. ಸೊ ಮನೇಲಿ ಸಮಸ್ಯೆ ಐತಲ್ಲ ಅಂತ ಬಂದಿದ್ದು ಅಷ್ಟೇ. ಈಗ ನಾನು 2ನೇ ಸತಿ ಬಂದಿರೋದು. ಚೆನ್ನಾಗಿ ನಡೀತಿದೆ. ಅದು ನನ್ನ ತಮ್ಮಗೇನೋ ಕೆಲಸಕ್ಕೆ ಅಂತ ಕೇಳಿದ್ದು, ಅದು ಸೇರಿಸಿದ್ದೀವಿ ಒಳಕ್ಕೆ, ಪರವಾಗಿಲ್ಲ.
ಈಗ ನಮ್ಮದು ಈಗ ಗೊತ್ತಾಗುತ್ತೆ. ಇವತ್ತು ಹರಕೆ ಮಾಡ್ಕೊಂಡಿದ್ದೆ ಬಂದು, ಮುಂದಿನ ವಾರ ಭಾನುವಾರ ಬಂದಾಗ ಹೇಳ್ತೀವಿ ನಾವೇ. ನಮ್ಮ ಹೆಸರು ರವೀಂದ್ರಾಚಾರ್ಯ ಅಂತ. ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು. ಆರೋಗ್ಯ ಪರವಾಗಿ ಇಲ್ಲಿ ಮಹಾಕಾಲೇಶ್ವರಿ ಮಠಕ್ಕೆ ಬಂದಿದ್ದೀವಿ. ಎಲ್ಲರೂ ಹೇಳ್ಕೊಟ್ರು ಸರ್ ಚೆನ್ನಾಗಿರುತ್ತೆ ಇಲ್ಲಿ, ದೇವರ ಪೂಜೆ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಎಲ್ಲ ಹೆಸರುವಾಸಿ ಅಂತ, ಅದಕ್ಕೋಸ್ಕರವಾಗಿ ಬಂದಿದ್ದೀವಿ ಸರ್. ನಮ್ಮೂರು ಬೂದಳ್ಳಿ, ಅಲ್ಲಿಂದ ಬಂದಿದ್ದೀವಿ. ಯೂಟ್ಯೂಬ್ ಚಾನಲೆಲ್ಲ ನೋಡಿದ್ದೀವಿ. ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿರೋದ್ರಿಂದ ನಾವು ಬಂದಿದ್ದೀವಿ ಸರ್. ನಮಗೂ ಒಳ್ಳೆಯದಾಗಲಿ ಅಂದ್ಕೊಂಡು ಬಂದಿದ್ದೀವಿ ಸರ್ ಇಲ್ಲಿಗೆ. ನಂಬಿಕೆ ತುಂಬ ಇದೆ ಸರ್. ನನಗೆ ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಆ ತಾಯಿ ನನಗೆ ಕರುಣೆ ತೋರಲಿ ಅಂದ್ಕೊಂಡು ಆ ತಾಯಿ ಹತ್ರ ಕೈ ಮುಗಿದು ಬೇಡ್ಕೊಂಡು ಈ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಸರ್. ಸರಸ್ವತಮ್ಮ, ನನಗೆ ಆರೋಗ್ಯ ಸರಿ ಇಲ್ಲ. ಇದೇ ಫಸ್ಟು ಬಂದಿರೋದು. ಜಾಯಿಂಟ್ ಪೈನು, ಬೆನ್ನು ನೋವು, ಸುಸ್ತು ಜಾಸ್ತಿ, ಪಾದನೇ ಜಾಸ್ತಿ ನೋವು. ಅದಕ್ಕೆ ನೋಡೋಣ, ಎಲ್ಲರೂ ಹೇಳ್ತಾ ಇದ್ರಲ್ಲ, ಅದಕ್ಕೆ ವಾಸಿ ಆಗುತ್ತೆ ಅಂದರು, ಅದಕ್ಕೆ ಬಂದಿದ್ದೀವಿ. ನಾವು ಟಿ ವಿನಲ್ಲಿ ಹೀಗೆ ವಾಚ್ ಮಾಡ್ತಾಯಿದ್ವು. ಈ ಸಂಸ್ಥೆ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಜನ ಎಲ್ಲ ಹೇಳ್ತಾ ಇದ್ದದ್ದು ನೋಡಿ ನಮಗೂ ಒಂದು ನಂಬಿಕೆ ಬಂತು. ನಾವು ಇಲ್ಲಿ ಹೋದರೆ ನಮ್ಮ ಕಷ್ಟ ಪರಿಹಾರ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಈ ತಾಯಿ ಸನ್ನಿಧಿಗೆ ಬಂದಿದ್ದೀವಿ. ಅವ್ರಿಗೆ ರಿಮೋಟೆಡ್ ಆರ್ಥೋಟಿಸ್ ಇದೆ 25 ವರ್ಷದಿಂದ. ಸಾಕಷ್ಟು ಕಡೆ 25 ವರ್ಷದಿಂದ ಹಾಸ್ಪಿಟ್ಲು ದೇವರು ಎಲ್ಲ ಮಾಡಿದ್ದೀವಿ, ಆದರೆ ಎಲ್ಲೂ ಏನೂ ಆಗಿಲ್ಲ. ಆದರೆ ಇಲ್ಲಿ ಹೋದರೆ ಸರಿ ಹೋಗ್ಬೋದು ಅನ್ನೋ ನಂಬಿಕೆ ಮೇಲೆ ಇಲ್ಲಿ ಬಂದಿದ್ದೀವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ಅದಕ್ಕೇನು ಲೆಕ್ಕ ಇಲ್ಲ. ಖರ್ಚು ಮಾಡಿದ್ದೀವಿ, ಆದರೆ ನೋಡೋಣ ಈ ತಾಯಿ ಸನ್ನಿಧಿ ಬಂದ ಮೇಲೆ ಪರಿಹಾರ ಆಗ್ಬೋದು ಅನ್ನೋ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ. ನಾವಿದು ಫಸ್ಟ್ ಟೈಮ್ ಬಂದಿದ್ದೀವಿ. ನಾವು ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ನೋಡಿಕೊಂಡು ನೋಡೋಣ ಈ ತಾಯಿ ಸನ್ನಿಧಿಯಲ್ಲಿ ಏನಾಗುತ್ತೆ, ಏನೋ ಒಂದು ಪವಾಡ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡೋಣ ಅಂತಲೇ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿದ್ದೀವಿ. ನಮ್ಮ ಸ್ನೇಹಿತನೊಬ್ಬನ ಮದುವೆ ಆಗಿರಲಿಲ್ಲ, ಅವನು ಅದೊಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಏನಾದ್ರು ತಾಯಿ ಸನ್ನಿಧಿಯಲ್ಲಿ ಒಳ್ಳೇದಾದರೆ ನೆಕ್ಸ್ಟ್ ನಾವೆಲ್ಲ ಇನ್ನೂ ಒಂದು 4-6 ಜನಕ್ಕೆ ಹೇಳಿ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಸರ್ ಇಲ್ಲಿಗೆ. ಸರ್ ಯಾವಾಗೂ ಬರಲಿಲ್ಲ, ಅವನಿಗೆ ಗೊತ್ತೇ ಇರಲಿಲ್ಲ ಇದು. ನಾವು ಯೂಟ್ಯೂಬಲ್ಲಿ ನೋಡಿ ನಾವು ಕರ್ಕೊಂಬಂದಿರೋದು ಅವನ್ನ. ಈಗ ನೀರು ಇಸ್ಬಿಟ್ಟು ಕಳಿಸಿದ್ದೀವಿ. ನೋಡುವ ಈ ತಾಯಿ ಪೌಡ ಹೆಂಗಿದೆ, ಎಷ್ಟು ದಿನದಲ್ಲಿ, ಎಷ್ಟು ತಿಂಗಳಲ್ಲಿ ಆಗ್ಬೋದು, ಎಷ್ಟು ದಿನದಲ್ಲಿ ಆಗ್ಬೋದು ಮದುವೆ ಅಂತ ನೋಡುವ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಸರ್ ಈಗ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿಜಯ ಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.